ಬೇಬೀಸ್ ದಿನಕ್ಕೆ ಎಷ್ಟು ಸಲ ಯೂರಿನ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಬೇಬೀಸ್ ದಿನಕ್ಕೆ 24 ಅವರ್ಸ್ ಅಲ್ಲಿ 5 to 6 ಟೈಮ್ಸ್ ಗಿಂತ ಜಾಸ್ತಿ ಯೂರಿನ್ ಮಾಡಿದ್ರೆ ಇದು ನಾರ್ಮಲ್. ಈ ತರ ಮಾಡಿದಾಗ ಮಗುಗೆ ಹೈಡ್ರೇಷನ್ ಚೆನ್ನಾಗಿದೆ, ಹಾಲು ಚೆನ್ನಾಗಿ ಸಾಕಾಗ್ತಾ ಇದೆ ಅಂತ ಅರ್ಥ. ಕೆಲವೊಂದು ಬೇಬೀಸ್ ಆವರೇಜ್ ಆಗಿ ದಿನಕ್ಕೆ 8 to 12 ಟೈಮ್ಸ್ ಮಾಡ್ತಾ ಇರುತ್ತೆ. ಇದು ಕೂಡ ನಾರ್ಮಲ್. ಇಷ್ಟು ಸಲ ಏನಕ್ಕೆ ಯೂರಿನ್ ಮಾಡುತ್ತೆ ಅಂತಂದ್ರೆ ಹಾಲು ಅನ್ನೋದು ಪದೇ ಪದೇ ಕುಡಿಸ್ತಾ ಇರೋದ್ರಿಂದ ಪದೇ ಪದೇ ಯೂರಿನ್ ಅನ್ನೋದು ಮಾಡ್ತಾ ಇರುತ್ತೆ. 24 ಅವರ್ಸ್ ಅಲ್ಲಿ 5 ಸಲಗಿಂತ ಕಡಿಮೆ ಮಾಡ್ತಾ ಇದೆ ಅಂತಂದ್ರೆ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ. ನೀವು ಪೀಡಿಯಾಟ್ರಿಷಿಯನ್ ನ ಮೀಟ್ ಮಾಡ್ಬೇಕಾಗತ್ತೆ. ಕೆಲವೊಂದು ಬೇಬೀಸ್ ದಿನಕ್ಕೆ 15 to 20 ಟೈಮ್ಸ್ ಇನ್ನೂ ಜಾಸ್ತಿ ಮಾಡ್ತಾ ಇರುತ್ತೆ. ಈ ತರ ಇರೋ ಬೇಬೀಸ್ ಅಲ್ಲಿ ನೀವು ನೋಡ್ಬೇಕಾಗಿರೋದು ಏನು ಅಂತಂದ್ರೆ ಬೇಬಿ ವೆಯ್ಟ್ ಗೈನ್ ಚೆನ್ನಾಗಿದ್ಯಾ ನೋಡ್ಬೇಕಾಗತ್ತೆ. ಫೀಡಿಂಗ್ ಮಾಡ್ತಾ ಇದೆಯಾ, ಆಕ್ಟಿವಿಟಿ ಚೆನ್ನಾಗಿದ್ಯಾ, ಮಗುಗೆ ಏನಾದ್ರೂ ಡಿಹೈಡ್ರೇಷನ್ ಆಗಿದ್ಯಾ, ಯೂರಿನ್ ಕಲರ್ ಏನಾದ್ರೂ ಚೇಂಜ್ ಆಗಿದ್ಯಾ, ರ್ಯಾಷಸ್ ಏನಾದ್ರೂ ಬರ್ತಾ ಇದೆಯಾ, ಫೀವರ್ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಈ ತರ ಇದ್ರೆ ನೀವು ಪೀಡಿಯಾಟ್ರಿಷಿಯನ್ ನ ಮೀಟ್ ಮಾಡ್ಬೇಕಾಗತ್ತೆ. ನಿಮಗೆ ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಅನ್ನೋದು ಅಡ್ವೈಸ್ ಮಾಡಿಸಿದ್ರೆ ಅದನ್ನ ಮಾಡಿಸಿ. ಕೆಲವೊಂದ್ಸಲ ಬೇಬೀಸ್ ನೈಟ್ ಟೈಮ್ ಅನ್ನೋದು ಯೂರಿನ್ ಕಡಿಮೆ ಮಾಡುತ್ತೆ, ಮಾರ್ನಿಂಗ್ ಟೈಮ್ಸ್ ಚೆನ್ನಾಗೇ ಮಾಡುತ್ತೆ. ಇದು ಕೂಡ ನಾರ್ಮಲ್, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ